ಹಲೋ ವೀಕ್ಷಕರೇ, ಇವಾಗ ನಮ್ಮ ಗಣೇಶ್ ಅವರು ಒಂದು ಸಿಂಪಲಾಗಿ ಆಮ್ಲೆಟ್ ಮಾಡ್ಕೊಳ್ಳೋದು ಹೇಳ್ಕೊಡ್ತಾ ಇದ್ದಾರೆ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಗಣೇಶ್. ಈಗ ಇದು ಒಂದು 2 ಈರುಳ್ಳಿ ಕಟ್ ಮಾಡಿರೋದು ಚಿಕ್ಕ ಚಿಕ್ಕದಾಗಿ, ಆಮೇಲೆ ಒಂದು 5 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಎಷ್ಟು ಮೊಟ್ಟೆ ತೊಗೊಂಡಿದ್ದೀರಾ? ಒಂದು 5 ಮೊಟ್ಟೆ ಎತ್ಕೊಂಡಿದ್ದೀರಿ. ಓಕೆ, ಈರುಳ್ಳಿ ಹಾಕ್ಕೊಂಡ್ರಿ, 3 ಹಸಿಮೆಣ್ಸಿನ್ಕಾಯಿ ಇದೆಯಾ? 5 ಮೆಣಸಿನ್ಕಾಯಿ ಇದೆ. ಕೊತ್ತಂಬರಿ, ಅದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದಾರೆ. ಇದಕ್ಕೊಂದು ಅರ್ಧ ಸ್ಪೂನ್ ಉಪ್ಪು, ರುಚಿಗೆ ತಕ್ಕಷ್ಟು. ಈಗ ಇದಕ್ಕೆ ಓಕೆ, ಯಾವತ್ತೂ ಅಷ್ಟೇ ನಾವು ಮೊಟ್ಟೆನ ಈ ಥರ ಡೈರೆಕ್ಟಾಗಿ ಒಡೆದು ಹಾಕೋದ್ಕಿಂತ ಫಸ್ಟು ಒಂದು ಬೌಲ್ನಲ್ಲಿ ಒಡೆದು ಹಾಕ್ಕೊಳ್ಬೇಕು. ಯಾಕಂದರೆ ಮೊಟ್ಟೆ ಸಿಪ್ಪೆ ಇದೆಯಲ್ಲ, ಅದು ಒಂದೊಂದು ಸರಿ ಮೊಟ್ಟೆಲೇ ಅದು ಬಂದುಬಿಡುತ್ತೆ. ನೋಡಿ, ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. 4 ರಿಂದ 5 ಮೊಟ್ಟೆ ಹಾಕಿದ್ದಾರೆ. ವೀಕ್ಷಕರೇ, ಇವಾಗ ಪ್ಯಾನ್ ಕಾದಿದೆ. ಇವಾಗ ಫಸ್ಟು ಎಣ್ಣೆ ಹಾಕಬೇಕು, ಇಲ್ಲಾಂದರೆ ಆಮ್ಲೆಟ್ ತಳ ಹಿಡ್ಕೊಳ್ಳುತ್ತೆ. ಇವಾಗ ಕಾದಿರುವಂಥ ಪ್ಯಾನ್ಗೆ ಮೊಟ್ಟೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದಾರೆ. ಚಟಾಪಟ ಪಟ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನೋಡಿ ವೀಕ್ಷಕರೇ, ಇದು ಸಿಂಪಲಾಗಿ ನಮ್ಮ ಗಣೇಶ್ ಅವರು ಆಮ್ಲೆಟ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದಾರೆ. ಬಿಸಿ ಅನ್ನ, ರಸಮ್ ಜೊತೆ ಸೈಡಲ್ಲಿ ನೆಂಚ್ಕೊಳ್ಳೋಕ್ಕೆ ಈ ಥರ ಸಿಂಪಲಾಗಿ ಒಂದು ಆಮ್ಲೆಟ್ ಇದ್ದರೆ ಸಾಕು. ವೀಕ್ಷಕರೇ, ಆಮ್ಲೆಟ್ ಆಗಿದೆ ನೋಡಿ, ಜಸ್ಟ್ ಸಿಂಪಲಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು.